ನನ್ನ ಹೆಸರು ಅಮೃತ. ನಾನು 8th A1 ವಿಭಾಗದಲ್ಲಿ ಓದುತ್ತಿದ್ದೇನೆ. ಈ ವರ್ಷ ನನ್ನ ಹುಟ್ಟುಹಬ್ಬದ ದಿನ ಶಾಲೆಯಿಂದ ದೊರೆತ ಪುಸ್ತಕ ದಾದಾ ಸಾಹೇಬ್ ಫಾಲ್ಕೆ ಅವರ ಬಗ್ಗೆ. ಇಂದು ನಾನು ಆ ಪುಸ್ತಕದಲ್ಲಿದ್ದ ಮಾಹಿತಿಯನ್ನು ಎಲ್ಲರೊಂದಿಗೆ ಹಂಚಲು ಬಂದಿದ್ದೇನೆ. ದಾದಾ ಸಾಹೇಬ್ ಫಾಲ್ಕೆ ಅವರು 1870ರಂದು ನಾಸಿಕ್ನಲ್ಲಿರುವ ತ್ರಯಂಬಕೇಶ್ವರ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ದಾಜಿ ಶಾಸ್ತ್ರಿ ಹಾಗೂ ತಾಯಿ ದ್ವಾರಕಾಬಾಯಿ. ಫಾಲ್ಕೆ ಅವರಿಗೆ ಮೊದಲಿಂದಲೇ ನಟನೆಯಲ್ಲಿ ರುಚಿ ಮೂಡಿ ಬಂದಿತ್ತು. ಇವರು ಬರೋಡಾ ಕಲಾಭವನದಲ್ಲಿ ಚಿತ್ರಕಲೆ ಅಭ್ಯಾಸ ಮಾಡಲು ಸೇರಿಕೊಂಡರು. ಫಾಲ್ಕೆ ಅವರು ತಮ್ಮ 20ನೇ ವಯಸ್ಸಿನಲ್ಲಿ ಕ್ಯಾಮರಾ ಹಿಡಿದು ಫೋಟೋಗ್ರಫಿ ಅಭ್ಯಾಸ ಮಾಡಿದರು. ನಂತರ ಫಾಲ್ಕೆ ಅವರು ಛಾಯಾಗ್ರಹಣದಲ್ಲೂ ಕಲೆಯಲ್ಲೂ ನುರಿತ ಪಟುಗಳಾದರು. ಆ ನಂತರ ಫಾಲ್ಕೆ ಅವರು ಮುಂಬೈನ ಪುಣೆಯಲ್ಲಿ ಫಾಲ್ಕೆ ಮುದ್ರಣ ಕಾರ್ಯಾಲಯ ಎಂಬ ವ್ಯಾಪಾರವನ್ನು ಆರಂಭಿಸಿದರು. ನಂತರ ತಮ್ಮ 39ನೇ ವಯಸ್ಸಿನಲ್ಲಿ ಜರ್ಮನಿಗೆ ಹೋಗಿ ಕೆಲಸಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ತಂದರು. ಕೆಲವು ದಿನಗಳ ನಂತರ ಫಾಲ್ಕೆ ಅವರ ಪಾಲುದಾರರಲ್ಲಿ ಭಿನ್ನಾಭಿಪ್ರಾಯಗಳು ಮೂಡಿ ಅವರು ಆ ಕೆಲಸವನ್ನು ಕೈಬಿಡಬೇಕಾಯಿತು. ಅಂದು 1910ರ ಸಮಯ. ಡಿಸೆಂಬರ್ರಂದು ಕ್ರಿಸ್ಮಸ್ ಸಮಯದಲ್ಲಿ ಮುಂಬೈನಲ್ಲಿ ಯೇಸು ಕ್ರಿಸ್ತನ ಜೀವನ ಎಂಬ ಚಲನಚಿತ್ರ ಬಿಡುಗಡೆಯಾಯಿತು. ಆ ಚಿತ್ರವನ್ನು ನೋಡಿದ ಫಾಲ್ಕೆ ಅವರಿಗೆ ನಮ್ಮ ಹಿಂದೂ ಪೌರಾಣಿಕ ಕಥೆಗಳನ್ನು ಸೇರಿಸಿಕೊಂಡು ಸೊಗಸಾದ ಚಲನಚಿತ್ರ ತಯಾರಿಸಬಹುದು ಎಂದುಕೊಂಡರು. ಎಷ್ಟೇ ಕಷ್ಟಗಳಿದ್ದರೂ 10,000 ರೂಪಾಯಿಗಳ ಸಾಲ ತೆಗೆದು ಚಲನಚಿತ್ರ ತಯಾರಿಕೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ತರಲು ಇಂಗ್ಲೆಂಡಿಗೆ ಹೋದರು. ಅಲ್ಲಿ ಅನೇಕ ನಿರ್ದೇಶಕರನ್ನು ಭೇಟಿ ಮಾಡಿ ನಂತರ 15 ದಿನಗಳಾದ ನಂತರ ಭಾರತಕ್ಕೆ ಬಂದರು. ಅನೇಕ ಕಷ್ಟಗಳನ್ನು ಎದುರಿಸಿ ಚಿತ್ರವೊಂದನ್ನು ತೆಗೆದರು. 200 ಅಡಿ ಚಿತ್ರಕ್ಕೆ 3,200 ಬಿಡಿ ಚಿತ್ರಗಳನ್ನು ತೆಗೆಯಬೇಕಾಗಿತ್ತು. ಇದನ್ನು ಇಂಗ್ಲಿಷಲ್ಲಿ ಟೈಮ್ ಲ್ಯಾಪ್ಸ್ ಫೋಟೋಗ್ರಫಿ ಎನ್ನುತ್ತಾರೆ. ಫಾಲ್ಕೆ ಅವರಿಗೆ ಶಬಾಷಿಗಿರಿ ಸಿಕ್ಕಿತು. ನಂತರ ಇವರು ಮಥುರಾ ಕಲಾಭವನದಲ್ಲಿ ಸ್ಟುಡಿಯೋವನ್ನು ಸ್ಥಾಪಿಸಿದರು. 7-8 ತಿಂಗಳು ಸತತವಾಗಿ ಪ್ರಯತ್ನಿಸಿ ರಾಜ ಹರಿಶ್ಚಂದ್ರ ಎಂಬ ಚಿತ್ರವನ್ನು ತಯಾರಿಸಿದರು. ಈ ಚಿತ್ರ ಮೇ 3ರಂದು ಬಿಡುಗಡೆ ಆಯಿತು. ನಂತರ ಮೋಹಿನಿ ಭಸ್ಮಾಸುರ, ಸಾವಿತ್ರಿ, ಸತ್ಯವಾನ್ ಅಂತ ಅದ್ಭುತ ಸಿನಿಮಾಗಳನ್ನು ನಿರ್ದೇಶಿಸಿದರು. ನಂತರ 1917ರಲ್ಲಿ ಲಂಕಾದಹನ ಎಂಬ ಚಿತ್ರವನ್ನು ತಯಾರಿಸಿದರು. ಅದು 10 ದಿನಗಳಲ್ಲಿ 32,000 ರೂಪಾಯಿಗಳನ್ನು ಗಳಿಸಿತು. 1917 ಡಿಸೆಂಬರ್ರಲ್ಲಿ ಹಿಂದೂಸ್ತಾನಿ ಫಿಲಂ ಕಂಪನಿಯನ್ನು ಸ್ಥಾಪಿಸಿದರು. ಇವರ ಮುಂದಿನ 2 ಚಲನಚಿತ್ರಗಳಾದ ಶ್ರೀಕೃಷ್ಣ ಜನ್ಮ ಮತ್ತು ಕಾಳಿಯ ಮರ್ದನ ಬಹಳ ಮೆಚ್ಚುಗೆಯನ್ನು ಪಡೆಯಿತು. ನಂತರ 1919ರಲ್ಲಿ ಕಂಪನಿಯಿಂದ ನಿವೃತ್ತರಾಗಿ ಕೆಲಕಾಲ ಕಾಶಿಯಲ್ಲಿದ್ದು ರಂಗಭೂಮಿ ಎಂಬ 7-8 ಅಂಕಗಳ ನಾಟಕವೊಂದನ್ನು ರಚಿಸಿದರು. ಅದು ಅಂಥ ಯಶಸ್ಸನ್ನು ಪಡೆಯಲಿಲ್ಲ. ಮತ್ತೆ ಕಂಪನಿಗೆ 1922ರಲ್ಲಿ ಸೇರಿ ತಮ್ಮ 62ನೇ ವಯಸ್ಸಿನಲ್ಲಿ ನಿವೃತ್ತರಾದರು. ನಂತರ ಇವರು ಗಂಗಾವತಾರಣ ಎಂಬ ಚಿತ್ರವನ್ನು ತಯಾರಿಸಿದರು. ಇದೇ ನನ್ನ ಕೊನೆಯ ಚಿತ್ರವಾಗಬಹುದೆಂದು ಅಂದುಕೊಂಡಿದ್ದರು. ಹಾಗೆ ಇದೇ ಅವರ ಕೊನೆಯ ಚಿತ್ರವಾಯಿತು. ತಮ್ಮ 74ನೇ ವಯಸ್ಸಿನಲ್ಲಿ 1944 ಫೆಬ್ರವರಿ 16ರಂದು ನಾಸಿಕ್ನಲ್ಲಿ ಮೃತರಾದರು. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.